ಆತ್ಮೀಯ ಕನ್ನಡ ಮನಸ್ಸುಗಳೇ, ಕರ್ನಾಟಕದಲ್ಲಿ ಕೇವಲ ಇಬ್ಬರೇ ಅಣ್ಣಂದಿರು. ಯಾರು ಹೇಳಿ? ಒಂದು ಬಸವಣ್ಣ, ಅಣ್ಣ ಬಸವಣ್ಣ, ಇನ್ನೊಂದು ಅಣ್ಣ ರಾಜಣ್ಣ. ನಾವು ಸಾಕಷ್ಟು ಜನರಿಗೆ ಅಣ್ಣ, ಅಕ್ಕ, ಅಮ್ಮ ಎಲ್ಲ ಕರಿತಾನೆ ಇರ್ತೇವೆ. ಆದರೆ ಸ್ಥಾಯಿಯಾಗಿ ಮನಸ್ಸಿನಲ್ಲಿ ಉಳಿಯುವಂತಹ ಒಂದು ರೂಪ, ಒಂದು ವ್ಯಕ್ತಿತ್ವ, ಸದಾಕಾಲ ನಮ್ಮನ್ನು ಎಚ್ಚರಿಸುವ, ನಮ್ಮೊಡನಿರುವ ಎಲ್ಲ ಗುಣ ಅವಗುಣಗಳನ್ನು ಕೂಡ ಅದಾಗಲ್ಲ ಹೀಗೆ ಅಂತ ನಮಗೆ ಹೇಳಿಕೊಡುವಂತಹ ಒಂದು ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಈ ಅಣ್ಣನಲ್ಲಿ ಕಾಣ್ತೇವೆ. ಒಬ್ಬ ಸಾಂಸ್ಕೃತಿಕ ನಾಯಕನಾದರೆ ಇನ್ನೊಬ್ಬ ಸಾಂಸ್ಕೃತಿಕ ರಾಯಭಾರಿ. ಆ ರಾಯಭಾರತ್ವವನ್ನು ಬಹಳ ಅದ್ಭುತವಾಗಿ ನಮ್ಮೆಲ್ಲ ಬದುಕಿನಲ್ಲಿ ಚಿರಸ್ಥಾಯಿಗೆ ನಿಲ್ಲುವ ಹಾಗೆ ನಮಗೆ ಕೊಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ಕೇವಲ ಗಾಯನ ಅಷ್ಟರಲ್ಲೇ ಅವರನ್ನು ಒಬ್ಬ ಗಾಯಕ ನಟನಾಗಿಯೋ ಅಥವಾ ಗಾಯಕ ನಾಯಕನಾಗಿಯೋ ಯೋಚನೆ ಮಾಡ್ತೀವ? ಖಂಡಿತ ಇಲ್ಲ. ಕಾರಣ ಯಾಕೆ ಅಂದರೆ ಆ ಬಹುಮುಖಿ ವ್ಯಕ್ತಿತ್ವದ ಸುತ್ತ ಒಂದು ಬಹುಮುಖಿಯಾದಂತಹ ಕಲಾವಿದನೊಬ್ಬ ನಿರಂತರವಾಗಿ ಸುತ್ತಾ ಇರ್ತಾನೆ. ಅದೊಂದು ಸ್ವಯಂ ಪ್ರಭೆ. ಅಂತಹ ಸ್ವಯಂ ಪ್ರಭೆಯ ಜೊತೆಯಲ್ಲಿ ಕೆಲವು ಕ್ಷಣಗಳನ್ನು ಕಳೆದಂತಹ ನನಗೆ, ಕೆಲವು ಕ್ಷಣ ಅಂದರೆ ಕೇವಲ 7 ರಿಂದ 8 ವರ್ಷ, ನಿಜವಾಗಲೂ ಅದು ಕ್ಷಣ. ಈಗ ನೆನಪಾದರೆ ಅಯ್ಯೋ ಇಷ್ಟು ಬೇಗ ಆಗೋಯ್ತಲ್ಲ, ಈ 7-8 ವರ್ಷಗಳು ಅವ್ರ ಜೊತೆ ಕಳೆದಿದ್ನಲ್ಲ, ಸುಮಾರು 4 ಸಿನಿಮಾಗಳನ್ನು ಅವ್ರ ಜೊತೆ ಕೆಲಸ ಮಾಡಿದ್ನಲ್ಲ, ಒಂದು ಸಿನಿಮಾನ ನಾನು ನಿರ್ದೇಶನ ಮಾಡಿದ್ನಲ್ಲ, ಇವೆಲ್ಲವೂ ಒಂದು ಕ್ಷಣದಲ್ಲಿ ಕಳೆದು ಹೋಗಿತ್ತು. ಆದರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸೋದರಲ್ಲಿ ಆ ಮಹಾನ್ ಪ್ರಭೆ ಯಾವ ರೀತಿ ಕೆಲಸ ಮಾಡ್ತು ಅನ್ನೋದಕ್ಕೆ ಇವತ್ತು ಕ್ಷಮೆ ಇರಲಿ, ಸ್ವಲ್ಪ ಲೇಟಾಗಿ ಬಂದಿದ್ದೀನಿ. ಅವ್ರು ಯಾವತ್ತೂ ಎಲ್ಲೂ ಲೇಟಾಗಿ ಬರಲಿಲ್ಲ. ನಾವೇ ಫೋನ್ ಮಾಡಿ ಹೇಳ್ತಿದ್ವಿ, ಬರಬೇಡಿ, ಈಗ ಇನ್ನೂ ಬರಬೇಡಿ, ಜನ ಗಲಾಟೆ ಮಾಡ್ತಿದ್ದಾರೆ, ಸ್ವಲ್ಪ ಜಾಗ ಮಾಡ್ಕೋತೀವಿ, ಆಮೇಲೆ ಬನ್ನಿ ಅಂತ. ಎಲ್ಲದರಲ್ಲೂ ಶಿಸ್ತು, ಎಲ್ಲಕ್ಕಿಂತ ಹೆಚ್ಚಾಗಿ ವಿನಮ್ರತೆ, ಬಹುಮುಖ್ಯವಾಗಿ ಮಾನವೀಯ ಗುಣ. ಆ ಮಾನವೀಯ ಗುಣವೇ ಇವತ್ತು ನಮ್ಮನ್ನು ಎಲ್ಲ ಕಡೆ ಕಡಿಮೆ ಆಗ್ತಾ ಇದೆ. ಸುತ್ತಮುತ್ತ ಬರೀ ಕ್ಷೋಭೆಯೇ ಇರುವಂತಹ ಕಾಲಘಟ್ಟ ಇದು. ಬೆಳಗಾದರೆ ಟ್ರಂಪ್ ಏನು ಮಾಡ್ತಾನೆ, ಇವರೇನು ಮಾಡ್ತಾನೆ ಅಂತ ನೋಡಬೇಕಾದ ಕೆಲಸ ಆಗಿಬಿಟ್ಟಿದೆ. ಯಾವುದು ನಿಜ ಯಾವುದು ಸುಳ್ಳು ಅಂತ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದೇವೆ. ಅಂತಹ ಸಮಯದಲ್ಲೂ ಕೂಡ ಮನಸ್ಸಿಗೆ ಶಾಂತಿಯನ್ನು ಕೊಡುವ, ಹಸನ್ಮುಖಿ, ಹಾಗೆಯೇ ಮನಸ್ಸಿಗೆ ಉಲ್ಲಾಸ ಕೊಡುವ ಈ ಗಾಯನ, ಇವುಗಳ ಮುಖಾಂತರ ಇರುವ ಕೆಲವು ಕ್ಷಣಗಳನ್ನಾದರೂ ಆರಾಧಿಸೋಣ, ಆನಂದಿಸೋಣ. ಡಾಕ್ಟರ್ ರಾಜ್ಕುಮಾರ್, ಬಂಗಾರದ ಮನುಷ್ಯ, ನಿಮಗಾಗಿ ಕಾಯ್ತಾ ಇದ್ದಾರೆ. ಇಲ್ಲಿ ತಂದೆ ಶುಭವಾಗಲಿ. ನಮಸ್ಕಾರ.